ನಮಸ್ಕಾರ ಬಂಧುಗಳೇ. ಇದು ಮೇಲ್ಗಡೆ ನಾವು ಆರ್ ಸಿ ಸಿ ಹಾಕ್ತೀವಲ್ಲ, ಅಲ್ಲಿಗೆ ಡಿಸೈನ್ ಮಾಡ್ತಿದ್ದಾರೆ. ಹಾಲ್ಗೆ ಡಿಸೈನ್ ಬರಬೇಕು ಫಸ್ಟ್ ಅಂತ. ಆಮೇಲೆ ಫುಲ್ ಕಬ್ಬಣ ಕಟ್ಬಿಟ್ಟು ಕಬ್ಬಣದವರು ನಮಗೆ ಆರ್ ಸಿ ಸಿ ಅಂತ ಫಸ್ಟು ಚಾಪೆ ಹಾಕ್ಬಿಟ್ಟು ಸೆಂಟ್ರಿಂಗ್ ಹೊಡೆದು ಚಾಪೆ ಹಾಕಿ ಆಮೇಲೆ ಕಬ್ಬಣ ಕಟ್ಟಿರೋದು. ಇದು ಅಂದರೆ ಏನೋ ಒಂಥರ ಖುಷಿ ಇದೆ ನಮಗೆ. ಮನೆ ಅಂದರೆ ತುಂಬ ಖುಷಿ. ನಾವು ಮದುವೆ ಆಗಿಲ್ಲಿಂದ ತುಂಬ ಕನಸಿತ್ತು ನಮ್ಮದು ಮನೆ ಕಟ್ಟಬೇಕು ಅನ್ನೋದು. ಅದು ಇವಾಗ ನೆರವೇರ್ತಿದೆ. ಆದರೆ ತುಂಬ ರಿಸ್ಕು. ಏನಾದರೂ ಕೈಯಲ್ಲಿ ದುಡ್ಡಿರಬೇಕು, ನಾವು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು. ತುಂಬ ಸಾಲ ಎಲ್ಲ ಮಾಡಿ ಕಟ್ಟಿದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ಜೀವನ. ಹೆಂಗೋ ನಾವು ಕಷ್ಟಪಟ್ಟು ದುಡ್ಡಲ್ಲಿ ಕಟ್ಟುತ್ತಿದ್ದೀವಿ. ಇದು ಕರೆಂಟ್ ಕೆಲಸ ಮಾಡ್ತಿರೋದು. ಅವರು ಕರೆಂಟ್ ಲೈನ್ದು ಪೈಪಿಂಗ್ ಎಲ್ಲ ಕೊಡಬೇಕು ಅಂತ ಹೇಳಿದ್ರು ಮೋಲ್ಡ್ ಹಾಕೋಕ್ಕಿಂತ ಫಸ್ಟು. ಅದಕ್ಕೆ ಅಣ್ಣ ಬಂದೆಲ್ಲ ಮಾಡ್ತಿದ್ದಾರೆ. ಅದು ನೆಕ್ಸ್ಟು ಆರ್ ಸಿ ಸಿ ಹಾಕೋ ದಿನ ಪೂಜೆ ಆಯಿತು. ಫಸ್ಟು ಪೂಜೆ ಮಾಡಬೇಕಿತ್ತು ನಾವು. ಈಶಾನ್ಯ ಮೂಲೆಯಲ್ಲಿ ಪೂಜೆ ಮಾಡಿ, ಪೂಜೆ ಆದ ನಂತರನೇ ಅವ್ರ ಕೆಲಸ ಸ್ಟಾರ್ಟ್ ಮಾಡೋದು. ಅದಕ್ಕೆ ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಪೂಜೆ ಆದ ತಕ್ಷಣ ಅವರು ತಿಂಡಿ ತಿನ್ನಬೇಕು ಅಂತ ಹೇಳಿದ್ರು. ಅವ್ರು ತಿಂಡಿ ತಿನ್ಕೊಬಂದು ನಾವು ಪೂಜೆ ಮಾಡಿದ್ವಿ. ಆಮೇಲೆ ಅವ್ರು ಕೆಲಸ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಮೇಲ್ಗಡೆ ಗಾಳಿ ಬಿಸ್ತಿದೆ. ದೀಪ ಅಂದರೆ ಊದ್ಗಡ್ಡಿ ಇಲ್ಲ, ಅದೂ ಹತ್ತುತ್ತಿರಲಿಲ್ಲ. ಕಷ್ಟಪಟ್ಟು ಹಚ್ಕೊಂಡ್ವಿ. ಆಮೇಲೆ ಕರ್ಪೂರ ಅಂತೂ ನನ್ನ ಕೈಲಿ ಆಗಲೇ ಇಲ್ಲ ಹಚ್ಚೋಕ್ಕೆ. ನಮ್ಮ ಯಜಮಾನ್ರು ಹಚ್ಬಿಟ್ಟು ಮಂಗಳಾರತಿ ಇದು ಮಾಡಿದ್ರು. ಅದು ನನ್ನ ಕೈಲಂತೂ ಗಾಳಿ ಅಂದರೆ ತುಂಬ ಗಾಳಿ ಬಿಸ್ತಿತ್ತು. ನನ್ನ ಮಗ ನಾನು ಪೂಜೆ ಮಾಡ್ತೀನಿ ಅಂತ ಬಂದಿದ್ದ. 3 ಜನ ಸೇರಿ ಪೂಜೆ ಮಾಡಿದ್ವಿ. ಏನೋ ಒಂಥರ ನೆಮ್ಮದಿ ಆರ್ ಸಿ ಸಿ ಹಾಕಿದ್ಮೇಲೆ. ಫೈನಲಿ ಕೆಲಸ ಸ್ಟಾರ್ಟ್ ಮಾಡಿದ್ರು ಅವರು. ಬೆಳಿಗ್ಗೆ ಕೆಲಸ ಸ್ಟಾರ್ಟ್ ಆಗಿದ್ದು ಒಂದು 9-9:30 ಆಗಿತ್ತು. ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ನೆಕ್ಸ್ಟು ಅವರು ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ 2 ಗಂಟೆ ಆಯಿತು. ಪಾಪ ತುಂಬ ಅಂದರೆ ತುಂಬ ರಿಸ್ಕ್ ಇದೆ ಅವ್ರಿಗೂ ಕೆಲಸ ಮಾಡೋದು ಅಂದರೆ. ಗಾರೆಯವರು ಇದ್ದರು. ಅಂದರೆ ಎಲ್ಲರೂ ಇರಬೇಕಲ್ಲಿ, ನೋಡ್ಕೋಬೇಕು ಎಲ್ಲ ಫುಲ್ ಕ್ಲಿಯರಾಗಿ. ಅಂದರೆ ಸಮ ಕೂತ್ಕೋಬೇಕು ಅದು ಆರ್ ಸಿ ಸಿ. ಅದರಿಂದ ಎಲ್ಲ ನೋಡ್ಕೋಬೇಕಿತ್ತು.